ಬದುಕು ಇದು ಅತ್ಯಂತ ವೈಶಿಷ್ಟ್ಯಪೂರ್ಣವಾಗಿರುವಂತಹದ್ದು, ಅಷ್ಟೇ ಸೌಭಾಗ್ಯಪೂರ್ಣವಾಗಿರುವಂತಹದ್ದು. ಈ ನಿಸರ್ಗ ದೇವತೆ ನಮ್ಮೆಲ್ಲರಿಗೂ ಒಂದು ಸುಂದರವಾದ ಬದುಕನ್ನು ಕೊಟ್ಟಿದೆ. ಅವ ವಿದ್ಯಾವಂತನಿಗೆ ಬೇರೆ ಬದುಕು, ಅವಿದ್ಯಾವಂತನಿಗೆ ಬೇರೆ ಬದುಕು, ಮೇಲ್ಜಾತಿಯವನಿಗೆ ಬೇರೆ ಬದುಕು, ಕೆಳಗಿನವನಿಗೆ ಬೇರೆ ಬದುಕು, ಬಡವನಿಗೊಂದು ಬದುಕು, ಶ್ರೀಮಂತನಿಗೊಂದು ಬದುಕು ಅಂತಿಲ್ಲ. ಅವ ವಿದ್ಯಾವಂತನೇ ಇರಲಿ, ಅವಿದ್ಯಾವಂತನೇ ಇರಲಿ, ಮೇಲೆ ಇರಲಿ, ಕೆಳಗೆ ಇರಲಿ, ಬಡವನೇ ಇರಲಿ, ಶ್ರೀಮಂತನೇ ಇರಲಿ, ಎಲ್ಲರಿಗೂ ಈ ನಿಸರ್ಗ ದೇವತೆ ಒಂದು ಸುಂದರ ಬದುಕನ್ನು ಕೊಟ್ಟಿದೆ. ಅವ ಬಡವ ಇರಬಹುದು, ಶ್ರೀಮಂತನಿರಬಹುದು. ಶ್ರೀಮಂತನ ಅರಮನೆಯಲ್ಲಿ ಬಂಗಾರದ ಪಣತೆ ಇರಬಹುದು, ಬಡವನ ಗುಡಿಸಿಲಿನಲ್ಲಿ ಮಣ್ಣಿನ ಪರತೆ ಇರಬಹುದು. ಪಣತೆ ಬಂಗಾರದ್ದಾದರೇನು, ಪಣತೆ ಮಣ್ಣಿನದಾದರೇನು, ಬೆಳಕು ಬಡವೂ ಅಲ್ಲ, ಶ್ರೀಮಂತವೂ ಅಲ್ಲ. ಲೈಟ್ ಈಸ್ ಜಸ್ಟ್ ಲೈಟ್. ಬೆಳಕು ಬಡವೂ ಅಲ್ಲ, ಶ್ರೀಮಂತವೂ ಅಲ್ಲ. ಹಾಗೆ ಬದುಕು ಅದು ಬದುಕಷ್ಟೇ, ಅದು ಬಡವೂ ಅಲ್ಲ, ಶ್ರೀಮಂತವೂ ಅಲ್ಲ. ಈ ನಿಸರ್ಗ ದೇವತೆ ಎಲ್ಲರಿಗೂ ಅಂತಹ ಒಂದು ಸುಂದರವಾದ ಬದುಕನ್ನ ನಮಗೆ ಕರುಣಿಸಿದೆ. ಇಂಥ ಬದುಕು ಇದು ಅರ್ಥಪೂರ್ಣವಾಗಬೇಕಲ್ಲ. ಮನುಷ್ಯನ ಹುಟ್ಟಿನೊಂದಿಗೆ ಈ ವಿಶ್ವದಲ್ಲಿ ಕೆಲವು ಕಾಲ ತೋರಿ ಸಾವಿನೊಂದಿಗೆ ಮರೆಯಾಗುವ ಈ ಜೀವನ ಬಹಳ ಅರ್ಥಪೂರ್ಣ ಮತ್ತು ವೈಶಿಷ್ಟ್ಯಪೂರ್ಣವಾಗಬೇಕಲ್ಲ. ಈ ಕ್ಷಣಭಂಗುರವಾಗಿರುವಂತಹ ಜೀವನದಲ್ಲಿ ಮನುಷ್ಯ ಮಹತ್ತರವಾದದ್ದನ್ನು ಸಾಧಿಸಬೇಕಲ್ಲ. ದಾರ್ಶನಿಕರು, ಜ್ಞಾನಿಗಳು, ಹಿರಿಯರು ಈ ಬದುಕಿನ ಬಗ್ಗೆ ಬಹಳಷ್ಟು ಚಿಂತಿಸಿದರು. ಒಬ್ಬ ಈ ದೇಶದ ಋಷಿ ಒಂದು ಮಾತನ್ನ ಬರೀತಾನೆ, ಯಾವತ್ ಪವನೋ ನಿವಸತಿ ದೇಹೆ ತಾವತ್ ಕುಶಲಂ ಪೃಚ್ಛತಿ ಗೇಹೆ ಗತವತ್ ವಾಯವು ದೇಹ ಪಾಯೆ ಭಾರ್ಯಾ ಬಿಭ್ಯತಿ ಅಸ್ಮಿನ್ ಕಾಯೆ. ಕಣ್ಣು ನೋಡ್ತದೆ, ಕಿವಿ ಕೇಳ್ತದೆ, ಕಾಲು ನಡೀತದೆ, ಮನಸ್ಸು ಭಾವಿಸ್ತದೆ. ಎಲ್ಲಿಯವರೆಗೆ? ಕಣ್ಣು ನೋಡುವುದು, ಕಿವಿ ಕೇಳುವುದು, ಕಾಲು ನಡೆಯುವುದು, ಮನಸ್ಸು ಚಿಂತಿಸುವುದು ಎಲ್ಲಿಯವರೆಗೆ ಅಂದ್ರೆ, ಎಲ್ಲಿಯವರೆಗೆ ಈ ದೇಹದೊಳಗೆ ಉಸಿರಿರುತ್ತದೆ ಅಲ್ಲಿಯವರೆಗೆ ಕಣ್ಣು ನೋಡುತ್ತದೆ, ಕಿವಿ ಕೇಳ್ತದೆ, ಕಾಲು ನಡೀತದೆ, ಕೈ ಕಾರ್ಯಗಳನ್ನು ಮಾಡ್ತದೆ. ಯಾವಾಗ ಉಸಿರು ನಿಂತಿತು, ಉಸಿರಿನ ಜೊತೆಗೆ ಜೀವನವೂ ನಿಂತು ಬಿಡುತ್ತದೆ. ಉಸಿರು ಹೋತು, ಉಸಿರಿನೊಂದಿಗೆ ಜೀವನವೂ ಹೋಗಿ ಬಿಡುತ್ತದೆ. ಬದುಕು ಅಂದ್ರೆ ಮತ್ತೇನೂ ಅಲ್ಲ, ಇದು ಉಸಿರಿನ ಲೀಲಾವಿಲಾಸ ಅಷ್ಟೇ. ಅದಕ್ಕಾಗಿ ಮನುಷ್ಯ ಬದುಕಿನ ಸತ್ಯವನ್ನ ಅರ್ಥ ಮಾಡ್ಕೋಬೇಕು. ಯಾವಾಗ ಮನುಷ್ಯ ತಾಯಿಯ ಗರ್ಭದಿಂದ ಈ ಭೂಮಿಗೆ ಬಂದ, ತಾಯಿಯ ಗರ್ಭದಿಂದ ಈ ಭೂಮಿಗೆ ಬರುವಾಗ ಮನುಷ್ಯನಿಗೆ ಉಸಿರಿತ್ತೆ ಹೊರತು ಹೆಸರಿರಲಿಲ್ಲ. ಮನುಷ್ಯ ತಾಯಿಯ ಗರ್ಭದಿಂದ ಈ ಭೂಮಿಗೆ ಬರುವಾಗ ಅವನಿಗೆ ಉಸಿರಿತ್ತೆ ಹೊರತು ಹೆಸರಿರಲಿಲ್ಲ. ಮನುಷ್ಯ ಈ ಭೂಮಿಯನ್ನು ಬಿಟ್ಟು ಹೋಗುವಾಗ ಅವನಿಗೆ ಉಸಿರಿರುವುದಿಲ್ಲ, ಆದರೆ ಹೆಸರುಳಿಯುವಂತಹ ಕಾರ್ಯಗಳನ್ನು ಮಾಡಿ ಹೋಗಬೇಕು. ಅದು ಜೀವನದ ಸಾರ್ಥಕತೆ, ಅದು ಜೀವನದ ಅರ್ಥಪೂರ್ಣವಂತಿಕೆ. ಅದು ಅವ ಎಷ್ಟು ವರ್ಷ ಬದುಕಿದ್ದಾನ ಅನ್ನುವುದು ಮುಖ್ಯ ಅಲ್ಲ, ಅವ ಹ್ಯಾಂಗ ಬದುಕ್ಯಾನ ಅನ್ನುವುದು ಮುಖ್ಯ ಇರ್ತದೆ. ನೀವೊಂದು ಸಣ್ಣ ಹೂವ ನೋಡಿ, ನಮ್ಮ ಮನೆಯ ಹಿತ್ತಲದಲ್ಲೇ ಬೆಳೆದಿರುತ್ತದೆ ಹೂವ. ನಾನು ಕಾಲು ತೊಳೆದುಕೊಂಡ ನೀರಿನ ಬಳ್ಳಿಯೊಳಗ ಬೆಳೆದಿರುವಂತ ಹೂವ ಅದು ಬಹಳ ದಿವಸ ಬದುಕಿರುವುದಿಲ್ಲ. ಬೆಳಗ್ಗೆ ಸೂರ್ಯೋದಯದೊಂದಿಗೆ ಅರಳಿ ಸೂರ್ಯಾಸ್ತದೊಂದಿಗೆ ಮಣ್ಣಿನಲ್ಲಿ ಮಣ್ಣಾಗಿ ಹೋಗ್ತದೆ. ಒಂದು ಹೂವ ಒಂದೇ ದಿವಸ ಬದುಕ್ತದೆ. ಒಂದೇ ದಿವಸ ಬದುಕಿದರೂ ಸಹಿತ ಹೂವಿನ ಬದುಕಿನ ವ್ಯಕ್ತಿತ್ವ ಎಷ್ಟು ಆಕರ್ಷಕ ಅಂದ್ರೆ, ಬೆಳಗ್ಗೆ ಅರಳಿ ಸಾಯಂಕಾಲ ಸತ್ತೇ ಹೋಗುವ ಹೂವು ಸಹಿತ ಅದರ ಬದುಕಿನ ಸಾರ್ಥಕತೆ ಎಷ್ಟು ಅದ್ಭುತ ಅಂದ್ರೆ, ಅದು ಒಂದೇ ದಿವಸ ಬದುಕಿದೆ, ಅದರ ಬದುಕು ಎಷ್ಟು ಅರ್ಥಪೂರ್ಣ ಅಂದ್ರೆ, ತನ್ನನ್ನು ಯಾರ ನಿರ್ಮಾಣ ಮಾಡಿದರಲ್ಲ ಆ ನಿರ್ಮಾಣ ಮಾಡಿದರ ದೇವರ ತಲೆಯೇರಿ ಕುಂತು ಅದು ತನ್ನ ಜೀವನವನ್ನ ಸಾರ್ಥಕ ಮಾಡಿಕೊಳ್ಳುತ್ತದೆ. ಹೂವು ಅದೊಂದು ಹೂವಿನ ಬದುಕದು. ಅದಕ್ಕೆ ಮನುಷ್ಯ ಅಂಥ ಸುಂದರವಾದ ಬದುಕನ್ನು ಕಟ್ಕೊಳ್ಬೇಕಾಗ್ತದೆ. ಬದುಕು ಸುಂದರವಾಗಬೇಕಾದ್ರೆ ನಿರುತ್ಸಾಹ, ಚಿಂತೆ, ನೋವು, ದುಃಖ ಇವುಗಳಿಂದ ಹೊರಗೆ ಬರಬೇಕಾಗ್ತದೆ. ಮನುಷ್ಯನ ಜೀವನದಲ್ಲಿ ಕ್ರಿಯಾಶೀಲತೆ, ಉತ್ಸಾಹಗಳು ಮನೆ ಮಾಡಬೇಕಾಗ್ತದೆ. ನಮ್ಮ ಬದುಕು ಹಾಗಿಲ್ಲ. ನಮ್ಮಲ್ಲಿ ಒಬ್ಬರು ಒಂದು ತಮಾಷೆ ಹೇಳ್ತಾ ಇದ್ರು. ಒಬ್ಬ ಯುವಕ ಮನೆ ಮುಂದೆ ಕಟ್ಟಿ ಮೇಲೆ ಮಲ್ಕೊಂಡಿದ್ನಂತೆ. 8 ಗಂಟೆ ಆಗಿತ್ತಂತೆ ಬೆಳಿಗ್ಗೆ. ಒಬ್ರು ಯಾರೋ ಬಂದು ಎಬ್ಸಿದ್ರ, ಅವನು ತಮ್ಮ ಏಳೋ 8 ಗಂಟೆ ಆಗಿದೆ ಅಂತ. ಅವೇನ್ ಹೇಳಿಲ್ಲ, ಮಕ್ಕೊಂಡಲ್ಲೇ ಎದ್ದೇನು ಮಾಡ್ಲಿ ಅಂದವ. ಅವ್ರಂದ್ರು ಎದ್ದು ಹೊಲಕ್ ಹೋಗು. ಹೊಲಕ್ ಹೋಗಿ ಏನು ಮಾಡ್ಲಿ ಅಂದವ. ಹೊಲಕ್ ಹೋಗಿ ಬಿತ್ತದ ಮೇಲೆ ಏನು ಮಾಡಬೇಕು? ಬಿತ್ತದ ಮೇಲೆ ಬೆಳಿ ಬರ್ತದೆ. ಬೆಳಿ ಬಂದ ಮೇಲೆ ರಾಶಿ ಮಾಡು. ರಾಶಿ ಮಾಡಿದ ಮೇಲೆ ಏನು ಮಾಡಬೇಕು? ರಾಶಿ ಮಾಡಿದ ಮೇಲೆ ಅದನ್ನ ದಲಾಲ್ ಅಂಗಡಿಗೆ ಹೊಡಿ ದುಡ್ಡು ಬರ್ತದೆ. ದುಡ್ಡು ಬಂದ ಮೇಲೆ ಏನು ಮಾಡಬೇಕು? ದುಡ್ಡು ಬಂದ ಮೇಲೆ ಒಂದ್ ಚಲೋ ಕನ್ಯಾ ನೋಡಿ ಮದುವೆ ಮಾಡ್ಕೋ. ಮದುವೆ ಮಾಡ್ಕೊಂಡ ಮೇಲೆ ಏನು ಮಾಡಬೇಕು? ಅದನ್ನು ಇವರೇ ಹೇಳಬೇಕಾ ಇವನಿಗೆ? ಒಂದೆರಡು ಮಕ್ಕಳು ಹಡಿ. ಒಂದೆರಡು ಮಕ್ಕಳು ಹಡದ ಮೇಲೆ ಏನು ಮಾಡಬೇಕು? ಅವ್ರಿಗೆ ಸರಿಗೆ ಸಾಲಿ ಓದಿಸು. ಸಾಲಿ ಓದಿಸಿದ ಮೇಲೆ ಏನು ಮಾಡಬೇಕು? ಅವ್ರಿಗೆ ದೊಡ್ಡ ಆಫೀಸರ್ ಮಾಡು.
ಅವ ಮಕ್ಕೊಂಡೆಲ್ಲ ಕೇಳ್ತಿದ್ದ, ಎದ್ದಿದ್ದಿಲ್ಲ ಇನ್ನು. ಆಫೀಸರ್ ಮಾಡಿದ ಮೇಲೆ ಏನು ಮಾಡಬೇಕು? ಅಲ್ಲ, ಅವ್ರಿಗೆ ದೊಡ್ಡ ಆಫೀಸರ್ ಆದ್ಮೇಲೆ ತಿಂಗಳ ನಿನಗ 1 ಲಕ್ಷ ರೂಪಾಯಿ ಸಂಬಳ ಕಳಿಸ್ತಾರ, ಅವಾಗ ನೀ ಆರಾಮ್ ಮಕ್ಕೋಬಹುದಲ್ಲ ಅಂದವ. ಅವ ಅಂದ, ಮತ್ತ ನಾ ಈಗೇನ್ ಮಾಡಾಕತ್ತೀನಿ ನಾನು, ಈಗ ಅದನ್ನ ಮಾಡಾಕತ್ತೀನಿ, ಇಷ್ಟು ಆರಾಮ್ ಮಕ್ಕೋಬೇಕಾದ್ರೆ ಇಷ್ಟು ಕಷ್ಟ ಪಡೋದು ನನ್ನ ಕಡೆಯಿಂದ ಆಗೋದಿಲ್ಲ, ನಾ ಅದನ್ನ ಮಾಡಾಕತ್ತೀನಿ. ಮನುಷ್ಯನ ಜೀವನದಲ್ಲಿ ಉತ್ಸಾಹ, ಕ್ರಿಯಾಶೀಲತೆ ಬಹಳ ಮುಖ್ಯ ಆಗ್ತದೆ. ಮನುಷ್ಯ ಚಿಂತೆ, ನೋವು, ನಿರಾಸೆ, ದುಃಖಗಳಿಂದ ದೂರ ಆಗಬೇಕಾಗ್ತದೆ. ಅವಾಗ ಮನುಷ್ಯನ ಜೀವನದಲ್ಲಿ ಒಂದು ಆಶಾಕಿರಣ, ಉತ್ಸಾಹದ ಬದುಕು ಮೂಡುತ್ತದೆ. ಯಾಕಂದ್ರೆ ಇದು ಬದುಕು ಬಹಳ ದೊಡ್ಡದಿದೆ. ಇದು ದೇವನ ಕರುಣೆಯಿಂದ ನಿರ್ಮಾಣವಾಗಿರುವಂತಹ ಬದುಕು. ಇದನ್ನು ನಾವ್ಯಾರೂ ಹಾಳು ಮಾಡಿಕೋಬಾರದು ಅನ್ನುವುದೇ ದಾಸರ ಉದ್ದೇಶ. ಇದು ನಮ್ಮಲ್ಲಿ ರಮಣ ಮಹರ್ಷಿಗಳಂತಾಗಿ ಹೋದ್ರು. ಬಹಳ ದೊಡ್ಡ ಈ ದೇಶದ ಜ್ಞಾನಿಗಳು, ದಾರ್ಶನಿಕರು, ಸಂತರು ರಮಣ ಮಹರ್ಷಿಗಳು. ಅವರು ತಮ್ಮ ಆಶ್ರಮದಲ್ಲಿ ಒಂದು ಸಲ ಕುಳಿತಿದ್ರು. ಒಬ್ಬ ಯುವಕ ಅವ್ರ ಹತ್ರ ಬರ್ತಾನೆ. ಬಂದು ರಮಣ ಮಹರ್ಷಿಗಳಿಗೆ ನಮಸ್ಕಾರ ಮಾಡುತ್ತಾನೆ. ನನ್ನ ಜೀವನದಲ್ಲಿ ಬಹಳಷ್ಟು ಜಿಗುಪ್ಸೆ ಆಗಿದೆ, ನಾನು ಡಿಪ್ರೆಷನ್ ಒಳಗಿದ್ದೇನೆ, ಬಹಳಷ್ಟು ದುಃಖ ಆಗಿದೆ, ಜೀವನದಲ್ಲಿ ಬಹಳಷ್ಟು ಸೋತಿದ್ದೇನೆ, ನಾನು ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಹೊಂಟೀನಿ. ಅದ್ರ ಕೊನೆಗೆ ತಮ್ಮಂತ ದೊಡ್ಡವ್ರದ್ದು ಒಂದು ಸಲ ದರ್ಶನ ತಗೊಂಡು ಹೋಗ್ಬೇಕು ಅಂತ ಬಂದೀನಿ ಅಂತ ಆ ಯುವಕ ವ್ಯಕ್ತಿ ರಮಣ ಮಹರ್ಷಿಗೆ ಹೇಳ್ತಾನೆ. ರಮಣ ಮಹರ್ಷಿಗಳು ಜನರು ಬಂದವರಿಗೆ, ಆಶ್ರಮಕ್ಕೆ ಬಂದವರಿಗೆಲ್ಲ ಊಟಕ್ಕೆ ಪತ್ರೋಳೆಯಲ್ಲಿ ಮಾಡ್ತಾ ಇದ್ರು. ಅವರು ಪತ್ರೋಳೆಯಲ್ಲಿ ಹಣಿತಾ ಇದ್ರು. ಅವ್ರು ಪತ್ರೋಳೆಯಲ್ಲಿ ಮಾಡಿ 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 ಹೀಗೆ ಒಟ್ತಾ ಇದ್ರು. ಅವು ಯುವಕನಿಗೆ ಹೇಳಿದ್ರು, ಸ್ವಲ್ಪ ಹೊತ್ತು ಕೂಡ್ತಮ್ಮ ನೀನು ಅಂತ. ಅವಾಗ ಕುಳಿತುಕೊಂಡ. ಇವರು ಅವು ಪತ್ರೋಳೆಯಲ್ಲಿ ಮಾಡಿ 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 ಒಂದಿಷ್ಟು ಎತ್ತರ ಮಾಡಿಟ್ರು. 2 ಗಂಟೆ ಆದ ಮೇಲೆ ಆ ಹುಡುಗನಿಗೆ ಕರೆದು, ಆ ವ್ಯಕ್ತಿಗೆ ಕರೆದು ಹೇಳ್ತಾರೆ, ನೋಡು ಇವೆಲ್ಲ ಪತ್ರೋಳಿ ಎಲ್ಲಿ ಅದಾವಲ್ಲ, ಇವ್ ನೊಯ್ದು ತಿಪ್ಪೆಗೆ ಹಾಕಿ ಬಾ ಅಂದ್ರ ಅವ್ರು. ಅವಾಗ ಬಂದಿರುವಂತ ವ್ಯಕ್ತಿ ಅಂತಾನೆ, ನೀವು ಬಹಳ ದೊಡ್ಡವರು, ಜ್ಞಾನಿಗಳಂತ ನಾ ತಿಳ್ಕೊಂಡಿನಿ, ಇಷ್ಟು ಚಲೋ ಕಷ್ಟಪಟ್ಟು ಮಾಡಿದ ಪತ್ರೋಳಿಯಲ್ಲಿ ಇವನೊಯ್ದು ತಿಪ್ಪ್ಯಾಗ ಹಾಕಿ ಬಂದ್ರೆ ನಿಮ್ಮ ಶ್ರಮ ವ್ಯರ್ಥ ಆಗುವುದಿಲ್ಲೇನು ಅಂತಂದವ. ಅವಾಗ ರಮಣ ಮಹರ್ಷಿಗಳ ಆ ವ್ಯಕ್ತಿಗೆ ಹೇಳ್ತಾರೆ, ನೋಡಪ್ಪ, ನೀನು ಆತ್ಮಹತ್ಯೆ ಮಾಡಿಕೊಳ್ಳಿಕ್ ಹೊಂಟಿಯಲ್ಲ, ಮತ್ತು ದೇವರು ನಿನ್ನನ್ನು ಬಹಳ ಕಷ್ಟಪಟ್ಟು ತಯಾರು ಮಾಡ್ಯಾನ, ನೀನು ಆತ್ಮಹತ್ಯೆ ಮಾಡಿಕೊಂಡ್ರೆ ದೇವರ ಶ್ರಮ ವ್ಯರ್ಥ ಆಗುವುದಿಲ್ಲೇನೋ ತಮ್ಮ, ದೇವನ ಶ್ರಮ ವ್ಯರ್ಥ ಆಗ್ತದೆ. ಅದಕ್ಕೆ ಮನುಷ್ಯ ದೇವರು ಕೊಟ್ಟಿರುವಂತಹ ಈ ಅದ್ಭುತ ಜೀವನವನ್ನ ಹಾಳು ಮಾಡಿಕೋಬಾರದು. ಅದಕ್ಕೆ ದಾಸರು, ಮಾನವ ಜನ್ಮ ದೊಡ್ಡದು, ಇದ ಹಾನಿ ಮಾಡಲಿ ಬೇಡ ಹುಚ್ಚಪ್ಪಗಳಿರ. ಇದು ಬಹಳ ದೊಡ್ಡದು. ಇದು ಯಾಕೆ ದೊಡ್ಡದು? ನಾವೆಲ್ಲಿ ಹಾನಿ ಮಾಡಿಕೊಂಡೀವಿ? ಇದು ಬಹಳ ಚಿಂತನೀಯ ವಿಷಯ. ನಾವ್ ಅಂತೀವಲ್ಲ, ದಾಸರಂದ್ರು ಮಾನವ ಜನ್ಮ ಬಹಳ ದೊಡ್ಡದಿದು. ಅಲ್ರಿ, ನೋಡ್ಲಿಕ್ಕೆ ಇಷ್ಟ ಅದನ್ನ ಮನುಷ್ಯ ದೊಡ್ಡದು ಅಂದ್ರೆ, ಆನೆ ದೊಡ್ಡದೈತೆ ಅಂದ್ರೆ ಚಲೋ, ಡೈನೋಸಾರ್ ಅದಕ್ಕಿಂತ ದೊಡ್ಡದೈತೆ ಅಂದ್ರೆ ಚಲೋ. ಮನುಷ್ಯ ದೊಡ್ಡವ ಹೆಂಗಾಗ್ತಾನ? ಮನುಷ್ಯ ಗಾತ್ರದಲ್ಲಿ ಚಿಕ್ಕವನಿರಬಹುದು, ಅದರ ಪಾತ್ರದಲ್ಲಿ ಬಹಳ ದೊಡ್ಡವನಿದ್ದಾನೆ. ಅದು ಮನುಷ್ಯನ ವೈಶಿಷ್ಟ್ಯತೆ. ಅದು ನೀವು ನೋಡಿ, ಒಂದು ಬೀಜ ಇರ್ತದೆ. ಬೀಜ ಹೀಗೆ ಒಡೆದು ನೋಡಿದ್ರೆ ಅದರೊಳಗೆ ಏನೂ ಇಲ್ಲ, ಅದು ಮಣ್ಣು ಅಷ್ಟೇ. ಆದ್ರೆ ಒಂದ್ ಸ್ವಲ್ಪ ಮಣ್ಣಿನ ಸಂಪರ್ಕ, ಒಂದ್ ಸ್ವಲ್ಪ ಗಾಳಿಯ ಸಂಪರ್ಕ, ಒಂದಿಷ್ಟು ನೀರಿನ ಸಂಪರ್ಕ, ಒಂದಿಷ್ಟು ಸೂರ್ಯನ ಸಂಪರ್ಕ ಆದ್ರೆ ಎ ಲಾರ್ಜ್ ಟ್ರೀ ಕಮ್ಸ್ ಔಟ್ ಆಫ್ ಎಂಪ್ಟಿನೆಸ್. ಏನೂ ಇಲ್ಲದ ಬೀಜದೊಳಗ ಒಂದು ಅದ್ಭುತವಾದ ವೃಕ್ಷ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ ಇದೆ. ಹಾಗೆ ಮನುಷ್ಯ ನೋಡ್ಲಿಕ್ಕೆ ಏನೂ ಇಲ್ಲ ಅಂತ ಅನಬಹುದು, ಆದ್ರೆ ಅವನೊಳಗೊಂದು ಅದ್ಭುತವಾದ ಶಕ್ತಿ ಇದೆ. ಆ ಶಕ್ತಿಯಿಂದ ಅವನು ದೊಡ್ಡವನಾಗ್ತಾನೆ. ಶಕ್ತಿಯ ವಿಕಾಸದಿಂದ ಅವನು ದೊಡ್ಡವನಾಗ್ತಾನೆ. ಮನುಷ್ಯನೊಳಗಿನ ಶಕ್ತಿ ವಿಕಾಸ ಆತು. ಮನುಷ್ಯ ಯಾಕೆ ದೊಡ್ಡವ ಈ ಜಗತ್ತಿನಲ್ಲಿ ಎಲ್ಲ ಪಶು ಪಕ್ಷಿ ಪ್ರಾಣಿಗಳಿಗಿಂತ ಅಂದ್ರೆ, ಎಲ್ಲ ಪಶು ಪಕ್ಷಿ ಪ್ರಾಣಿಗಳು ಮಾಡಿದ ಹಾಗೆ ಇವನು ಊಟ ಮಾಡ್ತಾನೆ, ನಿದ್ದೆ ಮಾಡ್ತಾನೆ, ಮಕ್ಕಳು ಹಡಿತಾನೆ. ಆದ್ರೆ ಮನುಷ್ಯ ಎಲ್ಲ ಪಶು ಪಕ್ಷಿ ಪ್ರಾಣಿಗಳಿಂತ ಹೇಗೆ ದೊಡ್ಡವನಾಗ್ತಾನಂದ್ರೆ, ಮನುಷ್ಯನ ಶಕ್ತಿಯ ವಿಕಾಸಕ್ಕೆ ಅವಕಾಶ ಇದೆ. ನೀವು ನೋಡಿ, ಒಬ್ಬ ಮನುಷ್ಯನ ಶಕ್ತಿಯ ವಿಕಾಸ ಆಗದೆ ಇದ್ರ ಅವ ವೀರಪ್ಪನಾಗ್ತಾನೆ. ಆದ್ರ ಆ ಶಕ್ತಿಯ ವಿಕಾಸ ಆತು ಅಂದ್ರೆ ಅವ ವಿಶ್ವೇಶ್ವರಯ್ಯ ಆಗ್ತಾನೆ. ಒಬ್ಬ ವ್ಯಕ್ತಿಯೊಳಗಿನ ಶಕ್ತಿ ದುರ್ಬಳಕೆ ಆತು ಅಂದ್ರೆ ಅವ ಕಸಬಾಗಿ ನಿರ್ಮಾಣ ಆಗ್ತಾನೆ. ಅದೇ ವ್ಯಕ್ತಿಯ ಶಕ್ತಿ ಅದು ಸರಿಯಾಗಿ ವಿಕಾಸ ಆತು ಅಂದ್ರೆ ಅವ ಕಸಬಾಗುದಲ್ಲ, ಅವ ಕಲಾಮಾಗಿ ನಿರ್ಮಾಣ ಆಗ್ತಾನೆ. ಇದು ಶಕ್ತಿಯ ವಿಕಾಸ. ಇದು ಅದಕ್ಕೆ ಮನುಷ್ಯನ ಶಕ್ತಿ ವಿಕಾಸ ಆಗಬೇಕಲ್ಲ. ಮ್ಯಾನ್ ಈಸ್ ಅನ್ ಇಂಪಾಸಿಬಲ್ ಪಾಸಿಬಿಲಿಟಿ. ಮನುಷ್ಯ ಅದ್ಭುತ ಶಕ್ತಿಯ ಆಗರ ಇದು. ಅದಕ್ಕಾಗಿ ಅವ ಈ ಜಗತ್ತಿನಲ್ಲಿ ದೊಡ್ಡವನಾಗಲಿಕ್ಕೆ ಸಾಧ್ಯ ಇದೆ. ಮನುಷ್ಯನಿಗೆ ದೇವರು ಈ ಶಕ್ತಿಯ ವಿಕಾಸಕ್ಕಾಗಿ ಸುಂದರವಾದ ದೇಹವನ್ನು ಕೊಟ್ಟಿದ್ದಾನೆ, ಇಂದ್ರಿಯಗಳನ್ನು ಕೊಟ್ಟಿದ್ದಾನೆ, ಬುದ್ಧಿಯನ್ನು ಕೊಟ್ಟಿದ್ದಾನೆ, ಮನಸ್ಸನ್ನು ಕೊಟ್ಟಿದ್ದಾನೆ. ಇವುಗಳಿಂದ ಮನುಷ್ಯ ಈ ಬದುಕನ್ನು ಕಟ್ಟಿಕೋಬೇಕಾಗ್ತದೆ. ದೇವರು ಎಷ್ಟು ಅದ್ಭುತವಾದ ಇಂದ್ರಿಯಗಳನ್ನು ಕೊಟ್ಟಿದ್ದಾನೆ, ಮನಸ್ಸನ್ನು ಕೊಟ್ಟಿದ್ದಾನೆ, ಬುದ್ಧಿಯನ್ನು ಕೊಟ್ಟಿದ್ದಾನೆ. ಬುದ್ಧಿಯ ವಿಕಾಸ ಆತು ಅಂದ್ರೆ ಬದುಕ ಅತ್ಯಂತ ಸುಂದರವಾಗಿ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಇದೆ.
ಬುದ್ಧಿಯ ಸಾತ್ವಿಕ ರೂಪದಲ್ಲಿ ಮನುಷ್ಯ ಹೀಗೆ ನೋಡಿದಾಗ, ವಿವೇಕದ ಕಣ್ಣಿನಿಂದ ಜಗತ್ತನ್ನು ನೋಡಿದಾಗ ಗೊತ್ತಾಗ್ತದೆ ಮನುಷ್ಯನಿಗೆ ಯಾವುದು ಸತ್ಯ, ಯಾವುದು ಅಸತ್ಯ, ಯಾವುದು ನಿತ್ಯ, ಯಾವುದು ಅನಿತ್ಯ, ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು ಅನ್ನೋದು ವಿವೇಕದ ಕಣ್ಣಿನಿಂದ ನೋಡಿದಾಗ ಗೊತ್ತಾಗ್ತದೆ. ಸಾದಾ ಕಣ್ಣಿನಿಂದ ಜಗತ್ತನ್ನ ಒಂದೇ ರೀತಿಯಾಗಿ ಕಾಣುತ್ತದೆ, ತಪ್ಪು ಕಾಣುವುದಿಲ್ಲ. ಯಾವುದು ಕೆಟ್ಟದ್ದು, ಯಾವುದು ಒಳ್ಳೆಯದು ಅನ್ನೋದು ಮನುಷ್ಯನ ವಿವೇಕದ ಕಣ್ಣಿಗೆ ಗೊತ್ತಾಗ್ತದೆ. ಅದಕ್ಕೆ ಮನುಷ್ಯ ವಿವೇಕದ ಕಣ್ಣಿನಿಂದ, ತನ್ನ ಸೂಕ್ಷ್ಮಮತಿಯ ಚಕ್ಷುವಿನಿಂದ ನೋಡಿ ಜಗತ್ತಿನಲ್ಲಿ ಯಾವುದು ಒಳ್ಳೆಯದಿದೆ ಅದನ್ನ ಹೀರ್ಕೋಬೇಕಾಗ್ತದೆ, ಅದರ ಹಾಗೆ ನಡಿಬೇಕಾಗ್ತದೆ. ಈಗ ತಾಯಂದಿರು ಅನ್ನ ಮಾಡ್ತಾರೆ ಮನೆಯೊಳಗೆ. ಅನ್ನ ಮಾಡಬೇಕಾದ್ರೆ ಏನ್ ಮಾಡ್ತಾರೆ ಅಂದ್ರೆ ಮರದೊಳಗೆ ಅಕ್ಕಿ ಹಾಕೊಂತಾರೆ. ಅಕ್ಕಿ ಹಾಕೊಂಡು ಹಳ್ಳ ತೆಗಿತಾರೆ. ಅಕ್ಕಿ ಅನ್ನ ಮಾಡಿ ಊಟ ಮಾಡ್ತಾರೆ. ಮತ್ತ ಹಳ್ಳ ಕೂಡಿಸಿ ತಿಂದ್ರೆ ಹೊಟ್ಟಿ ಕೆಡತೈತಿ. ಹೊಟ್ಟಿ ಕೆಡಬಾರದು ಅಂದ್ರೆ ಕೆಟ್ಟದ್ದಾಗಿರುವಂತ ಹಳ್ಳ ತೆಗಿಬೇಕು. ಅನ್ನ ಚಲೋದು ಊಟ ಮಾಡ್ಕೊಂಡು ಅಕ್ಕಿ ಚಲೋ ಅಕ್ಕಿನ ಅನ್ನ ಮಾಡ್ಕೊಂಡು ಊಟ ಮಾಡಬೇಕು. ಹಾಗೆ ಜಗತ್ತಿನೊಳಗೆ ಕೆಟ್ಟದ್ದು ಒಳ್ಳೆಯದು ಕೂಡೇ ಇರ್ತದೆ. ಹಳ್ಳದಂಗ ಕೆಟ್ಟದ್ದನ್ನ ತೆಗಿಬೇಕು, ಒಳ್ಳೆಯದನ್ನ ಅನ್ನ ಸ್ವೀಕಾರ ಮಾಡದಂಗ ಮಾಡಿಕೊಂಡ್ವಿ ಅಂದ್ರೆ ಬದುಕು ಸುಂದರವಾಗ್ತದೆ. ಇದು ಸಿದ್ಧಾಂತ, ಇದು ದರ್ಶನ. ಇದು ಸ್ಕ್ಯಾನ್ ಮಾಡುವುದಷ್ಟೇ. ವಿಚಾರ ಅನ್ನುವುದರೊಳಗ, ಬುದ್ಧಿಯ ಸೂಕ್ಷ್ಮತೆಯೊಳಗ ಜಗತ್ತಿನ ಒಳ್ಳೆಯದು ಕೆಟ್ಟದ್ದು ಇದು ಬಿಡಿಸಿ ತೋರಿಸ್ತದೆ ಮನುಷ್ಯನಿಗೆ. ಯಾವುದು ಒಳ್ಳೆಯದಿದೆ, ಯಾವುದು ಕೆಟ್ಟದ್ದಿದೆ. ಅಂಥ ದ ಪವರ್ ಆಫ್ ಡಿಸ್ಕ್ರಿಮಿನೇಷನ್, ಅಂಥ ಅದ್ಭುತ ಶಕ್ತಿಯನ್ನ ದೇವರು ನಮಗ್ ಇಟ್ಟಾನ. ನಮ್ ಬದುಕು ಯಾಕೆ ಕೆಟ್ಟೈತಿ ಅಂದ್ರೆ ನಮಗ್ ಗೊತ್ತಾಗುವಲ್ದು ಯಾವುದು ಕೆಟ್ಟದ್ದು, ಯಾವುದು ಒಳ್ಳೆಯದು ಅನ್ನೋದು ಸೂಕ್ಷ್ಮವಾಗಿ ನಾವು ತಿಳ್ಕೊಂಡಿಲ್ಲ. ಸಣ್ಣ ಮಕ್ಕಳಿಗೆ ಗೊತ್ತಾಗ್ತೈತೆ, ಒಮ್ಮೆ ದೊಡ್ಡವರಿಗೆ ಗೊತ್ತಾಗೋದಿಲ್ಲ. ನೀವು ನೋಡಿ, ಒಂದು ಸಣ್ಣ ಪ್ರಯೋಗ ಹೇಳ್ತೇನೆ ನಿಮಗೆ. ಒಂದು ಟೇಬಲ್ ಹಾಕಿ, ಒಂದು ಕುರ್ಚಿ ಹಾಕಿ, ಒಂದು ಬಾಟ್ಲಿ ಒಳಗೆ ನೀವು ಹಾಲು ಇಡ್ರಿ, ಹಾಲು, ಮತ್ತು ಒಂದು ಬಾಟ್ಲಿ ಒಳಗೆ ಅಲ್ಕೋ ಹಾಲು ಇಡ್ರಿ. ಅಲ್ಕೋ ಹಾಲು ಅಂದ್ರೆ ಗೊತ್ತಾಗ್ತದಲ್ಲ, ಸರಾಯಿ. ಮಗುವಿಗೆ ಕುಂದರ್ಸಿರಿ ಕುರ್ಚಿ ಮೇಲೆ, ಮಗ ಯಾವಾಗ ಕುಡಿತೈತಿ? ಹಾಲು ಕುಡಿತೈತದ, ಅಲ್ಕೋ ಹಾಲು ಮುಟ್ಟೋದಿಲ್ಲ. ಮತ್ತ ಹುಡುಗನ್ ನೆಬ್ಬಸ್ರಿ, ಮತ್ತೊಂದು ಗ್ಲಾಸ್ನಾಗ ಹಾಲು ಇಡ್ರಿ, ಒಂದು ಗ್ಲಾಸ್ನಾಗ ಅಲ್ಕೋ ಹಾಲು ಇಟ್ಟು ಅವ್ರ ಅಪ್ಪನ ಕೂಡಿಸ್ರಿ. ನೀವು ಅವ್ರ ಅಪ್ಪ ಏನ್ ಕುಡಿತಾನ? ಹಾಲು ಕುಡಿದ್ರೆ ಅವ್ರ ಮನಿ ದೇವರಾಣಿ, ಅವ ಅಲ್ಕೋ ಹಾಲ ಕುಡಿಯುವುದು. ಅದಕ್ಕ ಆ ಹುಡುಗ ಅಂತಿರ್ತೈತಿ, ಅಪ್ಪ ಇಷ್ಟು ತಿಳುವಳಿಕೆ ನಿನಗಿಲ್ಲ, ನನಗಿರುವಷ್ಟು. ನನಗ್ ದೇವ್ರೆಷ್ಟು ಚಲೋ ಬುದ್ಧಿ ಕೊಟ್ಟಾನ ನೋಡು, ಹಾಲ್ ಯಾವುದು ಅಲ್ಕೋ ಹಾಲ್ ಯಾವುದು ಅನ್ನೋದು ನನಗ್ ಗೊತ್ತೈತಿ. ಅದಕ್ಕೆ ಹಾಲು ಕುಡ್ಕೋ ಅಂತಿದ್ದಕ್ಕ ನಾ ದಿವಸ ತಾಯಿ ತೊಡಿ ಮೇಲೆ ಮುಕ್ಕೊಂತೀನಿ, ನೀ ಅಲ್ಕೋ ಹಾಲು ಕುಡ್ಕೊಂತಿದ್ದಕ್ ದಿವಸ ಗಟಾರದಾಗ ಹೋಗಿ ನಾಯಿ ತೊಡಿ ಮೇಲೆ ಮುಕ್ಕೊಂತಿ ಅಂತ ಸಣ್ಣ ಮಗು ಹೇಳ್ತಿರ್ತೈತಿ ಅಷ್ಟ. ದೇವರು ಅಂತ ಅದ್ಭುತವಾದ ಬುದ್ಧಿ ಕೊಟ್ಟಾನ. ತಿಳ್ಕೋ ಮನುಷ್ಯನೇ, ಯಾವುದು ಕೆಟ್ಟದ್ದು ಒಳ್ಳೆಯದನ್ನು ತಿಳ್ಕೋ. ಮನಸ್ಸು ಕೊಟ್ಟಿದ್ದಾನೆ ದೇವರು, ಅದ್ಭುತವಾದಂತಹ ಮನಸ್ಸು. ಈ ಜಗತ್ತಿನಲ್ಲಿ ಯಾರು ದೊಡ್ಡವರಾಗ್ತಾರ ಅಂದ್ರ ನಾವೆಲ್ಲ ತಿಳ್ಕೊಂಡಿವಿ. ಯಾರು ದೊಡ್ಡ ಕುರ್ಚಿ ಮೇಲೆ ಕುಂತಾರ ಅವ್ರು ದೊಡ್ಡವರಾಗ್ತಾರ. ಯಾರ ಹತ್ರ ಬಹಳ ದುಡ್ಡಿದೆ ಅವರು ದೊಡ್ಡವರಾಗ್ತಾರ. ಯಾರ ಹತ್ರ ಒಂದು ದೊಡ್ಡ ಮನೆ ಇದೆ ಅವರು ದೊಡ್ಡವರಾಗ್ತಾರ. ಆದ್ರೆ ಮಹಾತ್ಮ ಗಾಂಧೀಜಿಯವರ ಹತ್ರ ಯಾವೂ ಇರ್ಲಿಲ್ಲ, ಆದ್ರೂ ಜಗತ್ತ ಮಹಾತ್ಮ ಅಂತ ಕರೀತ ಅವರಿಗೆ. ಬಸವಣ್ಣವ್ರ ಹತ್ರ ಏನೂ ಇರ್ಲಿಲ್ಲ, ಆದ್ರೂ ಜಗತ್ತ ಮಹಾತ್ಮ ಅಂತ ಕರೀತು. ಬುದ್ಧನ ಹತ್ರ ಏನೂ ಇರ್ಲಿಲ್ಲ, ಆದ್ರೂ ಜಗತ್ತ ಮಹಾತ್ಮ ಅಂತ ಕರೀತು. ಒಬ್ಬ ವ್ಯಕ್ತಿ ದೊಡ್ಡವನಾಗುವುದು ದೊಡ್ಡ ಕುರ್ಚಿ ಮೇಲೆ ಕುಂತರೂ ದೊಡ್ಡವನಾಗುವುದಿಲ್ಲ. ಅವನ ಹತ್ರ ಒಂದು ದುಡ್ಡು ಇದ್ರು, ಬಹಳ ದುಡ್ಡಿದ್ರು ದೊಡ್ಡವನಾಗುವುದಿಲ್ಲ. ದೊಡ್ಡ ಮನೆ ಇದ್ರೂ ದೊಡ್ಡವನಾಗುವುದಿಲ್ಲ. ಯಾರೊಳಗೆ ದೊಡ್ಡ ಮನಸ್ಸು ಇರ್ತದೆ ಅವ ದೊಡ್ಡವನಾಗ್ತಾನೆ. ಈ ಭೂಮಿಯ ಮೇಲೆ ದೊಡ್ಡ ಮನಸ್ಸು ವ್ಯಕ್ತಿಯನ್ನು ದೊಡ್ಡದನ್ನಾಗಿ ಮಾಡುತ್ತದೆ. ನಮ್ಮಲ್ಲಿ ಮನಸ್ಸು ಸಂಕುಚಿತ ಆಗಿದೆ. ನಾವು ಎಲ್ಲರ ಹತ್ರ ಈ ಪ್ರೀತಿಯ ಭಿಕ್ಷೆಯನ್ನು ಕೇಳ್ತಾ ಇದ್ದೀವಿ ಅಷ್ಟೇ. ನಮ್ಮ ಮನೆಯವರು ಪ್ರೀತಿ ಮಾಡಲಿಲ್ಲ, ನನ್ನ ಸ್ನೇಹಿತರು ಪ್ರೀತಿ ಮಾಡಲಿಲ್ಲ, ನಮ್ಮ ನೆರೆಹೊರೆಯವರು ನಮ್ಮನ್ನು ಪ್ರೀತಿ ಮಾಡಲಿಲ್ಲ. ಆದ್ರೆ ದೇವರು ನಮ್ಮೆಲ್ಲರ ಎದೆಯೊಳಗೊಂದು ಪ್ರೇಮದ ಸಮುದ್ರ ತುಂಬಿಟ್ಟಾನ. ನಮ್ಮೆಲ್ಲರ ಎದೆಯಲ್ಲಿ ಒಂದು ಪ್ರೇಮದ ಸಮುದ್ರ ತುಂಬಿಟ್ಟಾನ. ಆದ್ರೆ ನಾವು ಇನ್ನೊಬ್ಬರ ಹತ್ರ ಈ ಪ್ರೇಮದ ಭಿಕ್ಷೆಯನ್ನು ಕೇಳಿ ಭಿಕ್ಷುಕರಾದಿವೆ ಹೊರತು ನಮ್ಮ ಎದೆಯೊಳಗಿದ್ದ ಪ್ರೀತಿಯನ್ನ ಜಗತ್ತಿಗೆ ಹಂಚಿ ದಾನಿಗಳಾಗಲಿಲ್ಲ. ಇದು ಮನುಷ್ಯನ ದುರ್ದೈವ ಅಷ್ಟೇ. ಮನುಷ್ಯ ಹಂಚಬೇಕಾಗ್ತದೆ. ಅಂಥ ಅದ್ಭುತವಾದ ಮನಸ್ಸು ದೇವರು ನಮಗೂ ಕೊಟ್ಟಿದ್ದಾನೆ. ಅದ್ಭುತವಾದ ಇಂದ್ರಿಯಗಳು. ಭದ್ರಂ ಕರ್ಣೇಭಿ ಶೃಣಯಾಮ ದೇವಾಹ ಭದ್ರಂ ಪಶ್ಯೇಮಾಕ್ಷವಿರ್ಯ ಜತ್ರಾಹ. ಋಷಿಯ ಪ್ರಾರ್ಥನೆ ಇದು. ಬೆಳಿಗ್ಗೆ ಎದ್ದು ಅವರು ಪ್ರಾರ್ಥನಾ ಮಾಡ್ತಿದ್ರು. ಅವರ ಪ್ರಾರ್ಥನೆ ಎಷ್ಟು ಅದ್ಭುತವಾಗಿದೆ ನೋಡಿ. ದೇವರೇ, ನನ್ನ ಕಣ್ಣುಗಳು ಒಳ್ಳೆಯದನ್ನ ನೋಡಲಿ, ನನ್ನ ಕಿವಿಗಳು ಒಳ್ಳೆಯದನ್ನ ಕೇಳಲಿ, ನನ್ನ ಮನಸ್ಸು, ದೇಹ, ಬುದ್ಧಿ, ಭಾವನೆಗಳು, ನನ್ನ ಪ್ರತಿಯೊಂದು ಅಂಗಗಳು ಅದ್ಭುತವಾದ ಒಳ್ಳೆಯ ಕಾರ್ಯಗಳನ್ನೇ ಮಾಡಲಿ. ಯಾಕಂದ್ರೆ ಈ ಬದುಕು, ಈ ದೇಹ ಇದು ದೇವನಿಂದ ನಿರ್ಮಾಣವಾಗಿರುವಂತಹದ್ದು. ಅಷ್ಟು ಅದ್ಭುತವಾದ ಬದುಕು ದೇವರು ಮನುಷ್ಯನಿಗೆ ಕೊಟ್ಟಿದ್ದಾನೆ. ಈ ಇಂದ್ರಿಯಗಳಿಂದ, ದೇಹಗಳಿಂದ ಮನುಷ್ಯ ಅದ್ಭುತವಾದ ಕೆಲಸ ಮಾಡಬೇಕಾಗ್ತದೆ. ನೀನು ಇದನ್ನ ಸರಿಯಾಗಿ ಇಂದ್ರಿಯಗಳನ್ನ ಬಳಸಲಿಲ್ಲ, ಇದು ಕೆಟ್ಟ ಹೋಗ್ತದೆ. ಯು ಯೂಸ್ ಇಟ್, ಅದರ್ವೈಸ್ ಯು ಲೂಸ್ ಇಟ್. ನೀನು ಇದನ್ನ ಸರಿಯಾಗಿ ಬಳಸದೆ ಇದ್ರ ಕೆಟ್ಟ ಹೋಗ್ತದಷ್ಟೇ. ಕಣ್ಣಿನಿಂದ ಒಳ್ಳೆಯದನ್ನ ನೋಡಬೇಕಾಗ್ತದೆ, ಕಿವಿಯಿಂದ ಒಳ್ಳೆಯದನ್ನ ಕೇಳಬೇಕು, ಕೈಯಿಂದ ಒಳ್ಳೆಯದನ್ನ ಮಾಡಬೇಕು,
ಕಾಲಿನಿಂದ ಒಳ್ಳೆಯದ ಕಡೆಗೆ ಹೆಜ್ಜೆ ಹಾಕಬೇಕಾಗ್ತದೆ. ಕಾಲು ಸಣ್ಣ ಇರಬಹುದು, ಆದರೆ ಹಿಮಾಲಯ ಪರ್ವತವನ್ನೇ ಹತ್ತುವ ಸಾಮರ್ಥ್ಯ ದೇವರು ಕಾಲುಗಳಿಗೆ ಕೊಟ್ಟಾನ. ಕೈ ಸಣ್ಣ ಇರಬಹುದು, ಆದರೆ ಸಾವಿರ ಜನರ ಕಣ್ಣೀರನ್ನೊರೆಸುವ ಸಾಮರ್ಥ್ಯ ಕೈಗಳಿಗೆ ದೇವರು ಕೊಟ್ಟಾನ. ಯಾವಾಗ ಕೈ ಶ್ರೇಷ್ಠ ಆಗ್ತಾವ ಅಂದ್ರ ಕೇವಲ ಜೀವನದಲ್ಲಿ ಗೆದ್ದ ವ್ಯಕ್ತಿಗಳ ಚಪ್ಪಾಳೆ ಹೊಡೆಯುವ ಕೈಗಳಷ್ಟೇ ಶ್ರೇಷ್ಠ ಆಗುವುದಿಲ್ಲ, ಸೋತ ವ್ಯಕ್ತಿಯ ಕಣ್ಣೀರನ್ನೊರೆಸುವ ಕೈಗಳು ಬಹಳ ದೊಡ್ಡ ಆಗ್ತಾವ ಜಗತ್ತಿನೊಳಗೆ. ಕೈಗಳ ಸಾಮರ್ಥ್ಯ ಅಷ್ಟು ಅದ್ಭುತ. ಸ್ವಲ್ಪ ಕೈಗಳನ್ನ ಬಳಸಿ ಬಿಟ್ರೆ ಬೇಲೂರು, ಹಳೆಬೀಡು, ಹಂಪೆ ನಿರ್ಮಾಣ ಆಗುವ ಸಾಮರ್ಥ್ಯ ಇದರೊಳಗೆ ಕೊಟ್ಟಾನ. ಒಂದು ವಾದ್ಯದ ಮೇಲೆ ಹೀಗೆ ಕೈ ಆಡಿಸಿ ಬಿಟ್ರೆ ಸಾವಿರ ರಾಗಗಳು ಉತ್ಪತ್ತಿಯಾಗುವಂತಹ ಸಾಮರ್ಥ್ಯ ದೇವರ ಕೈಯೊಳಗೆ ಕೊಟ್ಟಾನ. ಇದನ್ನು ಸರಿಯಾಗಿ ಬಳಸಬೇಕೆ ಹೊರತು ಇನ್ನೊಬ್ಬರ ಹತ್ರ ಬೇಡಿ ಭಿಕ್ಷುಕನಾಗಬಾರದು ಮನುಷ್ಯ. ಸ್ವಂತ ದುಡಿದು, ಸ್ವಂತ ಗಳಿಸಿ, ಶ್ರಮ ಪಟ್ಟು, ಬೆವರು ಸುರಿಸಿ ಪಡ್ಕೋಬೇಕಾಗ್ತದ ಮನುಷ್ಯ. ಅದಕ್ಕೆ ಡಿವಿಜಿ ಅಂತಾನೆ, ಮನುಷ್ಯನೇ ಇನ್ನೊಬ್ಬರಿಗೆ ಮೋಸ ಮಾಡಿ, ದೇವರು ನಿನಗೆ ಕೈ ಕೊಟ್ಟಾನಲ್ಲ, ನೀನು ದುಡಿದು ಬದುಕು, ಇನ್ನೊಬ್ಬರಿಗೆ ಮೋಸ ಮಾಡಿ ಬದುಕಬೇಡ. ಅನ್ನವ ನುಣ್ಣುವಾಗ ಕೇಳ್, ಅದ ಬೇಯಿಸಿದ ನೀರ್, ನಿನ್ನ ದುಡಿಮೆಯ ಫಲವೋ ಪರರ ಕಣ್ಣೀರು. ಮನುಷ್ಯನೇ ಒಂದು ಕ್ಷಣ ನೀನು ಊಟಕ್ಕೆ ಕುಂತಾಗ ಕೈಯೊಳಗ ಅನ್ನದ ತುತ್ತು ತಗೊಳ್ತೀಯಲ್ಲ, ಒಂದು ಕ್ಷಣ ಹಿಂಗ್ ಹಿಡ್ಕೊಂಡು ನೋಡು. ಊಟ ಮಾಡಬೇಡ, ಅದನ್ನ ಬಾಯಿ ಮುಂದಿಟ್ಟುಕೊಂಡು ಒಂದು ಸಲ ವಿಚಾರ ಮಾಡು. ನೀ ಕೈಯೊಳಗೆ ಹಿಡಿದಿರುವಂತ ತುತ್ತೇನಿದೆ ಅದು ನೀನು ಕಷ್ಟಪಟ್ಟ ಬೆವರಿನ ಹನಿಯೊಳಗ ಕುದ್ದಾದೋ ಅಥವಾ ಇನ್ನೊಬ್ಬರ ಪರರ ಕಣ್ಣೀರೊಳಗೆ ನೀನು ಉಣ್ಣುವ ಅನ್ನ ಕುದ್ದೈತೆ ಅನ್ನೋದೊಂದು ಕ್ಷಣ ವಿಚಾರ ಮಾಡು, ನಿನಗೆ ಗೊತ್ತಾಗ್ತದೆ ಬದುಕು ಎಷ್ಟು ದೊಡ್ಡದಿದೆ. ಅದಕ್ಕೆ ಮನುಷ್ಯನಿಗೆ ದೇವರು ಕೈಗಳನ್ನು ಕೊಟ್ಟಾನಲ್ಲ, ದುಡಿದು ಬದುಕಬೇಕಷ್ಟೇ. ನಾವು ಬಾಳಿದೆ ರೀ, ದುಡಿಬೇಕಂತ ಮಾಡ್ಬೇಕಂತ ಬಾಳಿದೆ, ಏನ್ ಮಾಡೋದು? ನಮ್ ಕೈಯಾಗ ದುಡ್ಡಿದ್ರೆ ನಾವು ಬಾಳ ಮಾಡ್ತಿದ್ವಿ. ಹಿಂಗ ಸಾಮಾನ್ಯವಾಗಿ ನಾವೆಲ್ಲರೂ ಅನ್ನೋದಿಲ್ಲ. ನನಗೂ ಮಾಡಬೇಕಂತ ಬಾಳಿದೆ, ಇಲ್ಲಂತೇನಿಲ್ಲ, ಕೈಯಾಗ ದುಡ್ಡಿದ್ರೆ ನಾನು ಬಹಳ ಮಾಡ್ತಿದ್ದೆ, ಕೈಯಾಗ ಸ್ವಲ್ಪ ದುಡ್ಡಿಲ್ಲ ಅಂತ ನಾವು ಅಂತಿರ್ತೀವಿ. ಒಬ್ಬ ಹಿಂದಿ ಕವಿ ಬಹಳ ಸುಂದರವಾದ ಮಾತು ಬರೀತಾನೆ. ಇನ್ಸಾನ್ कहता है हाथ में पैसा आ जाए कुछ करके दिखाता हूँ. इंसान कहता है हाथ में पैसा आ जाए कुछ करके दिखाता हूँ. पैसा कहता है कुछ करके तो दिखाओ तो मैं हाथ में आता हूँ. ಮನುಷ್ಯ ಅಂತಿರ್ತಾನ, ಒಂದ್ ಸ್ವಲ್ಪ ಕೈಯಾಗ ದುಡ್ಡಿದ್ರೆ ನಾನು ಏನಾರ ಮಾಡೇ ಬಿಡ್ತಿದ್ದೆ ಅಂತ. ಅದು ರೊಕ್ಕ ಅಂತಿರ್ತೈತಿ, ಮೊದಲು ಏನಾರ ಮಾಡ ಆಮೇಲೆ ನಿನ್ ಕೈಯಾಗ ಬರ್ತೀನಿ ಅಂತ ರೊಕ್ಕ ಅಂತಿರ್ತೈತಿ ಅದು. ಅದಕ್ಕೆ ಮನುಷ್ಯನ ಜೀವನದಲ್ಲಿ ಇದು ವಿಕಾಸ ಆಗಬೇಕಾದ್ರೆ ದುಡಿಮೆಯೊಂದೇ ಅದ್ಭುತ ಮಂತ್ರ. ಅದಕ್ಕೆ ನಾವೆಲ್ಲ ಥಾಮಸ್ ಆಲ್ವಾ ಎಡಿಸನ್ ಅನ್ನ ಬಗ್ಗೆ ಕೇಳಿದ್ದೇವೆ. ಥಾಮಸ್ ಆಲ್ವಾ ಎಡಿಸನ್ ಈ ಬೆಳಕು ಕಂಡುಹಿಡಿದ, ಲೈಟ್ ಕಂಡುಹಿಡಿದ ವಿಜ್ಞಾನಿ. ಅವನೊಂದು ಲ್ಯಾಬೊರೇಟರಿ ಇತ್ತು. ಆ ಲ್ಯಾಬೊರೇಟರಿಯ ಮುಂದೆ ಒಂದು ಸಣ್ಣ ಗುಡಿಸಲ, ಆ ಗುಡಿಸಲಿನೊಳಗೊಬ್ಬ ತಾಯಿ, ಒಂದು ಮಗ, ತಂದೆ ಇಲ್ಲ, ವಿಧವೆ ತಾಯಿ, ಮಗು. ಇನ್ನೊಬ್ಬರ ಮನೆಯಲ್ಲಿ ಮುಸ್ರಿ ತಿಕ್ಕಿ ಕಸ ಹೊಡೆದು ಬದುಕುವಂತ ಹೆಣ್ಮಗಳು. ಆಕಿಗಷ್ಟೇ ಗೊತ್ತು ಥಾಮಸ್ ಆಲ್ವಾ ಎಡಿಸನ್ ಬಹಳ ದೊಡ್ಡ ವಿಜ್ಞಾನಿ. ಬಹಳಷ್ಟು ಜನ ಅವನಿಗೆ ಭೇಟಿಯಾಗ್ಲಿಕ್ಕೆ ಬರ್ತಾರೆ. ಸಣ್ಣ ಮಗನ ಬಗ್ಗೆ ಒಂದು ಕನಸು ಕಂಡ್ಲು ತಾಯಿ, ನನ್ನ ಮಗ ಥಾಮಸ್ ಆಲ್ವಾ ಎಡಿಸನ್ ಆಗಬೇಕು. ಎಲ್ಲಿ ಕನಸು ಬಿತ್ತು ಅಂದ್ರ ಗುಡಿಸಿಲಿನೊಳಗಿರುವ ತಾಯಿಯೊಳಗೊಂದು ಕನಸು ಬಿತ್ತು, ನನ್ನ ಮಗ ಥಾಮಸ್ ಆಲ್ವಾ ಎಡಿಸನ್ ಆಗಬೇಕು. ಮತ್ತೆ ಕನಸು ಗುಡಿಸಿಲಿನೊಳಗ ಬೀಳ್ತಾವೆ, ಯಾಕಂದ್ರೆ ಅರಮನೆಯೊಳಗೆ ಬೀಳುದಿಲ್ಲ. ಅವರು ಕೂಡುದು ಬಂದು ಮಕ್ಕೊಳಗ ರಾತ್ರಿ 12 ಮುಕ್ಕೋತಾರೆ, ಬೆಳಗ್ಗೆ ಹೇಳೋದು 12ಕ್ಕೆ ಹೇಳ್ತಾರ. ಅವ್ರು ಕನಸು ಹೆಂಗ್ ಬೀಳ್ತಾವ? ಗುಡಿಸಿಲ್ನಾಗಿದ್ದವರಿಗೆ ಕನಸು ಬೀಳುದು. ತಾಯಿಗೆ ಕನಸು ಬಿತ್ತು, ನನ್ನ ಮಗ ಥಾಮಸ್ ಆಲ್ವಾ ಎಡಿಸನ್ ಆಗಬೇಕು. ನೋಡಿ, ಮುಸ್ರಿ ತಿಕ್ಕುವ ಹೆಣ್ಮಗಳ ಕನಸು ಕಟ್ಟಾಳ, ನನ್ನ ಮಗ ಥಾಮಸ್ ಆಲ್ವಾ ಎಡಿಸನ್ ಆಗಬೇಕು. ಒಂದು ದಿವಸ ತನ್ನ ಮಗನ ಹುಟ್ಟುಹಬ್ಬ ಇರ್ತದೆ. 6 ವರ್ಷದ ಹುಡುಗ ಸ್ನಾನ ಮಾಡಿಸಿ ಬಟ್ಟೆ ಹಾಕೊಂಡು ಮಗನಿಗೆ ಥಾಮಸ್ ಆಲ್ವಾ ಎಡಿಸನ್ ಹತ್ರ ಕರ್ಕೊಂಡು ಹೋಗ್ತಾಳ ತಾಯಿ. ಯಪ್ಪ, ಇವತ್ ನನ್ನ ಮಗನ ಹುಟ್ಟುಹಬ್ಬ ಇದೆ, ನನ್ನ ಮಗ ಇವತ್ತು ಅವನು ಹುಟ್ಟುಹಬ್ಬ ಇದೆ, ಒಂದು ಸಂದೇಶ ಹೇಳ್ರಿ ನನ್ನ ಮಗನಿಗೆ. ನಿಮ್ಮ ಒಂದು ಸಂದೇಶ ಕೇಳಿದ್ರೆ ನನ್ನ ಮಗ ಥಾಮಸ್ ಆಲ್ವಾ ಎಡಿಸನ್ ಆಗಬೇಕು. ನೀವು ಒಂದು ಸಂದೇಶ ಹೇಳ್ರಿ, ಅವನು ಹುಟ್ಟುಹಬ್ಬ ಇದೆ ಇವತ್ತು. ಮಗನ ಕರ್ಕೊಂಡು ಹೋದಾಗ ಥಾಮಸ್ ಆಲ್ವಾ ಎಡಿಸನ್ ಅಂತ. ನಿನ್ನ ಮಗ ಥಾಮಸ್ ಆಲ್ವಾ ಎಡಿಸನ್ ಆಗಬೇಕಾಗಿದ್ರೆ ಒಂದೇ ಒಂದು ಸಂದೇಶ ಹೇಳ್ತೀನಿ, ಇದನ್ನು ಪಾಲನೆ ಮಾಡಿದ್ರೆ ಅವ ಥಾಮಸ್ ಆಲ್ವಾ ಎಡಿಸನ್ ಆಗ್ತಾನೆ. ಅವಾಗ ಥಾಮಸ್ ಆಲ್ವಾ ಎಡಿಸನ್ ಆ ಹುಡುಗಂತನ, ಮಗ ನೀನು ಥಾಮಸ್ ಆಲ್ವಾ ಎಡಿಸನ್ ಬಳದ ಎತ್ತರಕ್ಕೆ ನೀ ಬೆಳಿಬೇಕಾಗಿದ್ರ, ನೀ ಥಾಮಸ್ ಆಲ್ವಾ ಎಡಿಸನ್ ಆಗಬೇಕಾಗಿದ್ರ ಕೈಯೊಳಗ ಕಟ್ಟಿದ ಗಡಿಯಾರ ನೋಡ್ಲಾರ್ದಂಗ ಕೆಲಸ ಮಾಡುವುದು ಕಲಿ, ನೀ ಥಾಮಸ್ ಆಲ್ವಾ ಎಡಿಸನ್ ಆಗ್ತಾನೆ. ಇದು ಥಾಮಸ್ ಆಲ್ವಾ ಎಡಿಸನ್. ಅದಕ್ಕೆ ಮನುಷ್ಯನ ಶಕ್ತಿಯ ವಿಕಾಸ ಆಗಬೇಕು ಅಂದ್ರೆ ಇಂದ್ರಿಯಗಳು ಸಕ್ರಿಯವಾಗಿರಬೇಕು, ನಿಷ್ಕ್ರಿಯ ಆಗಿರಬಾರದು. ಮನುಷ್ಯ ಇಂದ್ರಿಯಗಳಿಂದ, ಬುದ್ಧಿಯಿಂದ, ಮನಸ್ಸಿನಿಂದ ಅತ್ಯಂತ ಸುಂದರವಾದ ಕಾರ್ಯಗಳನ್ನು ಮಾಡಬೇಕು. ಅದು ಜೀವನದ ಸಾರ್ಥಕತೆ. ಅದು ಅಷ್ಟೇ. ನಮ್ಮ ಸ್ವಾರ್ಥ ಬುದ್ಧಿಯಿಂದ ಈ ಬದುಕನ್ನು ಹಾಳು ಮಾಡಿಕೊಂಡೇವು ನಾವು ಅಷ್ಟೇ. ಕೈಯಲ್ಲಿ ಸತ್ಕಾರ್ಯಗಳಿರಬೇಕು, ತಲೆಯಲ್ಲಿ ಒಳ್ಳೆಯ ವಿಚಾರಗಳಿರಬೇಕು, ಮಾತಿನಲ್ಲಿ ಮಧುರತೆ ಇರಬೇಕು, ಮನುಷ್ಯನ ಎದೆಯೊಳಗ ಪ್ರೇಮ ಇರಬೇಕು. ಇದೇ ಶರಣ ಜೀವನ. ಇದಕ್ಕಿಂತ ಏನು ದೊಡ್ಡದಿದೆ? ಇದು ಸಂತರ ಜೀವನ ಅಷ್ಟೇ.
ಇದಕ್ಕಾಗಿನೇ ಎಲ್ಲರೂ ಪ್ರಯತ್ನ ಮಾಡಿದ್ರು. ನಾವೆಲ್ಲ ತಿಳ್ಕೋಬೇಕಲ್ಲ, ಹೀಗಾಯ್ತು ಅಂದ್ರೆ ಜೀವನ ಒಂದು ಉತ್ಸವ ಆಗಿ ಬಿಡುತ್ತದೆ. ಹೀಗಾದ್ರೆ ಮನುಷ್ಯನ ಜೀವನದಲ್ಲಿ ಒಂದು ಉತ್ಸಾಹ ನಿರ್ಮಾಣ ಆಗ್ತದೆ. ರವೀಂದ್ರನಾಥ್ ಟ್ಯಾಗೋರ್ ಒಂದು ಸುಂದರ ಮಾತು ಬರೀತಾರೆ. ಐ ಹ್ಯಾವ್ ಹ್ಯಾಡ್ ಮೈ ಇನ್ವಿಟೇಷನ್ ಟು ದಿಸ್ ವರ್ಲ್ಡ್ಸ್ ಫೆಸ್ಟಿವಲ್, ದಸ್ ಮೈ ಲೈಫ್ ಹ್ಯಾಸ್ ಬೀನ್ ಬ್ಲೆಸ್ಡ್. ಮೈ ಪಾರ್ಟ್ ಇನ್ ದಿಸ್ ಫೆಸ್ಟ್ ಈಸ್ ಟು ಪ್ಲೇ ಅಪಾನ್ ಮೈ ಇನ್ಸ್ಟ್ರುಮೆಂಟ್. ಐ ಹ್ಯಾವ್ ಡನ್ ಆಲ್ ದಟ್ ಐ ಕುಡ್ ಡೂ. ರವೀಂದ್ರನಾಥ್ ಟ್ಯಾಗೋರ್ ಅವರ ಅದ್ಭುತವಾದ ಮಾತಿದು. ಭಗವಂತನೇ, ನನ್ನ ಹುಟ್ಟೇನಿದೆ, ಇದು ಜಗತ್ತು, ಇದು ನಿನ್ನ ಉತ್ಸವ ಅಂತ. ಇದು ಜಗತ್ತು, ಇದು ಜಗದ ಜಾತ್ರೆ ಏನು ನಡೆದಿದೆ ಇಲ್ಲಿ, ಇದು ನಿನ್ನ ಉತ್ಸವ ಭಗವಂತನೇ. ಈ ನಿನ್ನ ಉತ್ಸವದೊಳಗೆ ನನ್ನ ಹುಟ್ಟೇನಿದೆ, ನನ್ನ ಹುಟ್ಟು ಈ ನಿನ್ನ ಜಗದ ಜಾತ್ರೆಯನ್ನು ನೋಡ್ಲಿಕ್ಕೆ ನೀನು ಕೊಟ್ಟ ಆಮಂತ್ರಣ ಇದು ಅಂತ. ಭಗವಂತನೇ, ನೀ ಕೊಟ್ಟ ಆಮಂತ್ರಣ ಇದು. ದಿಸ್ ಈಸ್ ಯುವರ್ ಇನ್ವಿಟೇಷನ್. ನಾನು ನಿನ್ನ ಜಾತ್ರೆಗೆ ಕಲಾವಿದನಾಗಿ ಬಂದೇನೆ. ಮೈ ಪಾರ್ಟ್ ಇನ್ ದಿಸ್ ಫೆಸ್ಟ್ ಈಸ್ ಟು ಪ್ಲೇ ಅಪಾನ್ ಮೈ ಇನ್ಸ್ಟ್ರುಮೆಂಟ್. ನಾನು ಕಲಾವಿದನಾಗಿ ಬಂದಿದ್ದೀನಿ, ನಾನು ಹಾಡುಗಾರನಾಗಿ ಈ ನಿನ್ನ ಜಗದ ಜಾತ್ರೆಗೆ ಬಂದಿದ್ದೇನೆ ಭಗವಂತನೇ. ನೋಡ್ರಿ, ಈಗ ಒಂದ್ಸಲ ಜಾತ್ರೆಗೆ ಕರೆಸಿರ್ತಾರ, ನಾವೆಲ್ಲ ಅನುಭವ ಐತಿಲ್ಲ ನಮಗ್. ಒಂದು ಜಾತ್ರೆಗೆ ಕರೆಸಿದಾಗ ಹಾಡವ್ರಿಗೆ ಕರೆಸಿರ್ತಾರ. ಅವ್ರ ಹಾಡೋರು ಚಲೋ ಹಾಡಬೇಕು. ಅವ್ರು ಚಲೋ ಹಾಡಿದ್ರು ಅಂದ್ರ ಮುಂದಿನ ಜಾತ್ರೆಗೆ ಇನ್ನೊಮ್ಮೆ ಆಮಂತ್ರಣ ಕೊಡ್ತಾರ. ಮತ್ತೆ ಹಾಡು ಕೆಡಿಸಿದ್ರು ಅಂದ್ರೆ ಇನ್ನೊಂದು ಜಾತ್ರೆಗೆ ಅವ್ರಿಗೆ ಆಮಂತ್ರಣ ಇರುವುದಿಲ್ಲ ಅಂತ. ಹಂಗ ನಾವು ಸನ್ಯಾಸಿ, ಒಬ್ಬ ಸಂಸಾರಿ, ಒಬ್ಬ ವೈದ್ಯ, ಒಬ್ಬ ವಕೀಲ, ಒಬ್ಬ ವಿದ್ಯಾರ್ಥಿ, ಒಬ್ಬ ಕೃಷಿಕ, ನಾವೆಲ್ಲ ಹಾಡುಗಾರರಾಗಿ ಈ ಜಗತ್ತಿನ ದೇವನ ಜಾತ್ರೆಗೆ ಬಂದವರು. ಮತ್ತೆ ನಾವಿಲ್ಲಿ ಬಂದಾಗ ಚಲೋ ಹಾಡು ಹಾಡದ್ವಿ, ಇನ್ನೊಮ್ಮೆ ಜಾತ್ರೆಗೆ ಬರಕ್ ಆಮಂತ್ರಣ ಸಿಗ್ತೈತಿ, ನಮ್ಮ ಹಾಡು ಕೆಡಿಸ್ಕೊಂಡಿವಿ ಅಂದ್ರೆ ಇದೇ ಕೊನೆ ಜಾತ್ರೆ ನಮ್ಮದು ಅಂತ ಅಷ್ಟೇ. ಮತ್ತೆ ಅದಕ್ಕೆ ಹಾಡು ಕೆಡಿಸುವಬಾರದು. ಬಸವಣ್ಣವರು ಸಹಿತ ಇದೇ ದಾರಿಯಲ್ಲಿ ಅದ್ಭುತವಾದ ಚಿಂತನೆಗಳನ್ನು ಮಾಡಲಿಲ್ಲ. ಯಾವುದು ದೇವನನ್ನು ಒಲಿಸುವ ಪರಿ ಮನುಷ್ಯನೇ. ಏನು ನೀನು ಹಿಮಾಲಯಕ್ಕೆ ಹೋಗಬೇಕೇನು ದೇವರನ್ನು ಒಲಿಸ್ಕೋಬೇಕಾದ್ರೆ? ಕೂಡಲ ಸಂಗನ ಕೃಪೆಯಾಗಬೇಕಾದ್ರೆ ನೀನು ಹಿಮಾಲಯಕ್ಕೆ ಹೋಗಬೇಕೇನು? ಉಪವಾಸಗಳನ್ನು ಮಾಡಬೇಕೇನು? ಮನಿ ವಾಸ್ತು ಪ್ರಕಾರ ಕಟ್ಟಬೇಕೇನು? ಏನೂ ಇಲ್ಲ. ಬಹಳ ಸರಳ ಸೂತ್ರವನ್ನು ಕಟ್ಟದ್ರವರು. ನೀನು ನಿನ್ನ ಮನೆಯಲ್ಲಿ ಶಾಂತಿ ಸಿಗಬೇಕಾದ್ರೆ, ನೀನು ಕೂಡಲ ಸಂಗಮನಾಥನ ಕೃಪೆಯಾಗಬೇಕಾದ್ರೆ ಮನಿ ವಾಸ್ತು ಪ್ರಕಾರ ಕಟ್ಟುವುದಲ್ಲ. ಇವ ಎಲ್ಲಾ ಕಟ್ಟದ. ಮನಿ ಕೇಳ್ದ, ಅವ್ರು ಹೇಳಿದ್ರ, ಅವ್ರು ಬಹಳ ಕಾಡಾಕತ್ತೈತ್ರಿ ಮನ್ಯಾಗಂತ ಅವ್ರು ಹೇಳಿದ್ರ, ಅವ್ರು ನೋಡಪ್ಪ, ನಿನ್ ಬೆಡ್ರೂಮ್ ಬದಲು ಮಾಡಬೇಕು, ದೇವ್ರ ಕೋಲಿ ಬದಲು ಮಾಡಬೇಕು, ನಿಂದ ಅಡಿಗೆ ಮನಿ ಬದಲು ಮಾಡಬೇಕು, ನೀರ ಕೋಲಿ ಬದಲು ಮಾಡಬೇಕು. ಇವೆಲ್ಲ ಬದಲು ಬದಲು ಮಾಡಿ ಮನ್ಯಾಗ ಹೋದ. ಅದು ಮನಿ ಅಂತೂ ನಾನೇನು ಬದಲು ಮಾಡಿದೆಪ್ಪ, ನೀ ಹಂಗ ಉಳ್ಕೊಂಡೆಲ್ಲ ಅಂತೈತದು ಮನಿ. ಅದಕ್ಕೆ ನಾವೆಲ್ಲ ತಿಳ್ಕೊಳ್ಳೋದು ಮುಖ್ಯ ಏನು ಅಂದ್ರೆ, ಮನಿ ವಾಸ್ತು ಪ್ರಕಾರ ಕಟ್ಟುವುದು ಮುಖ್ಯವೋ ಅಮುಖ್ಯವೋ ಅಲ್ಲ. ಮನಿ ವಾಸ್ತು ಪ್ರಕಾರ ಕಟ್ಟುವುದಕ್ಕಿಂತ ಮನೆಯೊಳಗಿರುವ ಮನಸ್ಸುಗಳು ವಾಸ್ತು ಪ್ರಕಾರ ಕಟ್ಟಬೇಕು. ಅದು ಮನೆಯೊಳಗಿನ ಶಾಂತಿ. ಅದು ಅದಕ್ಕೆ ಬಸವಣ್ಣ ಅಂತಾನೆ, ನಿನ್ನ ಮನೆಯಲ್ಲಿ ಶಾಂತಿ, ಮನಸ್ಸಿನಲ್ಲಿ ಶಾಂತಿ, ಕೂಡಲ ಸಂಗನ ಕೃಪೆ ನಿನಗಾಗಬೇಕಾದ್ರೆ ನೀನು ಹಿಮಾಲಯಕ್ಕೆ ಹೋಗಬೇಕಾಗಿಲ್ಲ, ಯಜ್ಞ ಯಾಗಾದಿಗಳನ್ನು ಮಾಡಬೇಕಾಗಿಲ್ಲ, ಉಪವಾಸ ವೃತಗಳನ್ನು ಮಾಡಬೇಕಾಗಿಲ್ಲ. ಒಂದಿಷ್ಟು ಮಾಡುವುದೇನೂ ಇಲ್ಲ. ಅವ್ರಂತರ ಸ್ವಲ್ಪ ಬಿಡು ಸಾಕು, ನೀನು ದೇವರಾಗ್ತಿ. ಅವ್ರೇನೋ ಮಾಡಂತ ಹೇಳೋದಿಲ್ಲ, ಒಂದಿಷ್ಟು ಬಿಡು ಸಾಕು, ಬಿಟ್ರೆ ಸಾಕು, ನೀ ದೇವರಾಗ್ತಿ. ಇದು ಹೊಸ ಕನ್ಸೆಪ್ಟ್. ನಾವೆಲ್ಲರ ಹೋದ್ರೆ ಏನಾರ ಮಾಡಂತ ಹೇಳ್ತಾರ, ಆದ್ರೆ ಬಸವಣ್ಣವ್ರಂತಾರ, ನೀ ಮಾಡುವುದೇನೋ ಇಲ್ಲ, ಸ್ವಲ್ಪ ಬಿಟ್ರೆ ಸಾಕು, ನೀ ದೇವರಾಗ್ತಿ. ಕೂಡಲ ಸಂಗಮನ ದಾರಿ ಸಿಗುತ್ತದೆ ನಿನಗೆ. ಏನು ಬಿಡಬೇಕು ಅಂದ್ರೆ ಒಂದ್ ಸ್ವಲ್ಪ ಇನ್ನೊಬ್ಬರ ವಸ್ತುಗಳನ್ನ ನೋಡಿ ಕಣ್ಣು ಬಿಟ್ಟು ಆಶಾ ಮಾಡ್ತೀಯಲ್ಲ, ಅದು ಬಿಡು. ಒಂದ್ ಸ್ವಲ್ಪ ಸುಳ್ಳು ಹೇಳ್ತೀಯಲ್ಲ, ಅದು ಬಿಡು. ಒಂದ್ ಸ್ವಲ್ಪ ಕಳುವು ಮಾಡ್ತೀಯಲ್ಲ, ಅದು ಬಿಡು. ನಿನ್ನಷ್ಟಕ್ಕೆ ನೀನ ಬಾಳ ಹೊಗಳ್ಕೊಂತೀಯಲ್ಲ, ಸೆಲ್ಫ್ ಬೋಸ್ಟಿಂಗ್, ಅದನ್ನು ಬಿಡು. ಇನ್ನೊಬ್ಬರಿಗೆ ನೇರವಾಗಿ ಕಠೋರವಾಗಿ ಮನಸ್ಸಿಗೆ ನೋವಾಗುವಂಗ ಮಾತಾಡ್ತೀಯಲ್ಲ, ಅದನ್ನು ಬಿಡು. ಇಷ್ಟು ಬಿಟ್ರೆ ಸಾಕು. ಇದು ಕೂಡಲ ಸಂಗಮ ದೇವನೊಲಿಸುವ ಪರಿ. ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ. ಇದು ಕೂಡಲ ಸಂಗಮ ದೇವನೊಲಿಸುವ. ಇಷ್ಟು ಬಿಟ್ರೆ ಸಾಕು, ನೀ ದೇವರ. ಒಂದು ಸಣ್ಣ ಸೂತ್ರ ಇನ್ನೊಬ್ಬರ ವಸ್ತುಗಳನ್ನು ನೋಡಿ ಆಶೆ ಪಡಬೇಡ. ಒಂದು ಸಣ್ಣ ಸೂತ್ರ ಮನುಷ್ಯನ ಜೀವನದಲ್ಲಿ ಎಷ್ಟು ಅದ್ಭುತವಾದ ಬದಲಾವಣೆಗಳನ್ನು ತರ್ತೈತಿ. ಒಂದು ಊರೊಳಗೊಬ್ಬ ಹಣ್ಣು ಮಾರ್ತಿದ್ದ. ಒಂದು ಹಳ್ಳಿ, ಆ ಹಳ್ಳಿಯಲ್ಲಿ ಒಬ್ಬ ಮಾವಿನ ಹಣ್ಣು, ಬ್ಯಾಸಗಿ ದಿವಸಕ್ಕೆ ಮಾವಿನ ಹಣ್ಣು ಮಾರಾಕ್ ಬಂದಿದ್ದ. ಎಲ್ಲಾ ಊರಿನ ಹುಡುಗರು ಹಣ್ಣು ತಗೊಂಡು, ಅಲ್ಲೊಂದು ಬಹಳ ಬಡವಿ ಹುಡುಗಿ, ಅದಕ್ಕೆ ಮಾವಿನ ಹಣ್ಣು ಖರೀದಿ ಮಾಡುವಷ್ಟು ರೊಕ್ಕ ಇಲ್ಲ. ಅದು ನೋಡ್ಕೊಂತ ನಿಂತಿತ್ತು. ಎಲ್ಲಾ ಊರನ ಹುಡುಗರು ಮಾವಿನ ಹಣ್ಣು ಖರೀದಿ ಮಾಡಿದ್ರು, ಆದ್ರ ಹುಡುಗಿ ಹಂಗ ನೋಡ್ಕೊಂತ ನಿಂತಿತ್ತು. ಹರಕ್ ಬಟ್ಟಿ, ತಲೆಗೆ ಚಲೋ ಎಣ್ಣಿಲ್ಲ, ಏನಿಲ್ಲ. ಯಾರ್ಯಾರು ಮಾವಿನ ಹಣ್ಣು ತಗೊಂಡು ಹೋಗ್ತಾರ ಅದನ್ನ ನೋಡ್ಕೊಂತ ನಿಂತಿತ್ತು. ಎಲ್ಲಾ ಹುಡುಗರು ರೊಕ್ಕ ಕೊಟ್ಟು ಮಾವಿನ ಹಣ್ಣು ತಗೊಂಡು ಹೋದ್ರು, ಆ ಹುಡುಗಿ ಹಂಗ ನೋಡ್ಕೊಂತ ನಿಂತಿತ್ತು. ಎಲ್ಲರೂ ಹೋದ ಮೇಲೆ ಅವ ಮಾವಿನ ಹಣ್ಣು ಮಾರ ಮನುಷ್ಯ ಅಂತಾನ ಹುಡುಗಿ ಕರೆದು, ಮತ್ತೆ ನೀನು ಮಾವಿನ ಹಣ್ಣು ತಗೋ ಅಂತ. ಅವಾಗ ಹುಡುಗಿ ಹೇಳ್ತೈತಿ, ಇಲ್ಲ ನನ್ನ ಹತ್ರ ರೊಕ್ಕ ಇಲ್ಲ ಅಂತದ. ನಾವು ಬಡವರದಿವಿ, ನನ್ನ ಹತ್ರ ರೊಕ್ಕ ಇಲ್ಲ. ಅವಾಗ ಮಾವಿನ ಹಣ್ಣು ಮಾರುವ ಮನುಷ್ಯ ಅಂತಾನ, ಬಡಿವಿದ್ರೆ ಏನಾಯ್ತು, ನಿನ್ನ ಹತ್ರ ರೊಕ್ಕ ಇರದೇ ಇದ್ರೆ ಏನಾಯ್ತು, ನಾವೊಂದಿಷ್ಟು ಪುಗ್ಸೆಟ್ಟೆ ಕೊಡ್ತೀನಿ, ಪುಕ್ಕಟೆ ಕೊಡ್ತೀನಿ, ತಗೋ 2 ಹಣ್ಣ. ಅವಾಗ ಬಡವಿ ಹುಡುಗಿ ಹೇಳ್ತಾಳ, ನಮ್ಮವ್ವ ಒಂದು ನೀತಿ ಮಾತು ಹೇಳಾಳ. ನಮ್ಮವ್ವ ನನಗೊಂದು ನೀತಿಯ ಮಾತು ಕಳಿಸ್ಯಾಳ. ಏನ್ ಕಳಿಸ್ಯಾಳ ಅಂದ್ರ, ಮಗಳ, ನಿನ್ನ ಜೀವನದೊಳಗ ಸುಖ, ಶಾಂತಿ, ಸಮೃದ್ಧಿ ಸಿಗಬೇಕಾದ್ರ
ಜೀವನದೊಳಗೆ ಪುಗ್ಸೆಟ್ಟೆ ಎಂದು ಇನ್ನೊಬ್ಬರದು ತಿನ್ನಬೇಡ ಅಂತ ನೀತಿಯ ಮಾತು ಕಲಿಸಾಳ ನಮ್ಮ ತಾಯಿ. ಪುಗ್ಸೆಟ್ಟೆ ಇನ್ನೊಬ್ಬರದು ತಿನ್ನಬೇಡ ಅಂತ. ಇದೊಂದು ಸಣ್ಣ ಮಾತ ನಮ್ಮ ಶಾಲೆ, ಕಾಲೇಜು, ವಿಶ್ವವಿದ್ಯಾಲಯಗಳಲ್ಲಿ ನಾವು ಕಲಿತು ಬಿಟ್ರೆ ಭಾರತ ಮತ್ತೊಮ್ಮೆ ವಿಶ್ವಗುರು ಆಗ್ತೈತಿ. ಇದೊಂದು ಸಣ್ಣ ಮಾತ ಸಾಕಷ್ಟೆ. ಮನುಷ್ಯನಿಗೆ ದೇವರು ಎಲ್ಲವನ್ನು ಕರುಣಿಸಿದ್ದಾನೆ. ಇದು ಅವನ ಗಿಫ್ಟ್, ಇದು ಅವನ ಕೊಡುಗೆ, ಇದು ಅವನ ಕಾಣಿಕೆ. ಇದು ಮತ್ತು ನಾವು ಈ ಜಗತ್ತನ್ನು ಬಿಟ್ಟು ಹೋಗುವಾಗ ಒಳ್ಳೆಯ ಕಾರ್ಯಗಳು, ಒಳ್ಳೆಯ ವಿಚಾರಗಳು, ಒಳ್ಳೆಯ ಭಾವನೆಗಳಿಂದ ನಾವೇನು ಬದುಕ್ತೀವಲ್ಲ, ಅದು ನಾವು ದೇವರಿಗೆ ಕೊಡುವಂತಹ ಕಾಣಿಕೆ, ನಮ್ಮ ಸತ್ಕಾರ್ಯಗಳಷ್ಟೇ. ಅದಕ್ಕಾಗಿ ಮನುಷ್ಯನ ಜೀವನ ಇದು ಬಹಳ ಅದ್ಭುತವಾದದ್ದಿದೆ. ಬಹಳ ಸಣ್ಣ ವಿಷಯಗಳಿಗೆ ಸ್ವಾರ್ಥಕ್ಕಾಗಿ ಇದನ್ನ ಹಾಳು ಮಾಡ್ಕೋಬಾರದು ಅನ್ನುವುದೇ ಶ್ರೇಷ್ಠರ ಸಂದೇಶ ಅನ್ನುವಂತ ಮಾತುಗಳನ್ನು ಹೇಳಿ ತಮಗೆ ಪೂಜ್ಯರಿಗೆ ವಂದಿಸಿ ನಮ್ಮ ಮಾತುಗಳನ್ನು ಮುಗಿಸ್ತಾರೆ.